ಹೇ ಗಾಯ್ಸ್ ವಾಟ್ಸಪ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಡಿಸೈನ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಿಮ್ಮ ಪ್ರೀತಿಯಿಂದ ಮಹಾದೇವ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ, ಸಖತ್ತಾಗಿದ್ದೀನಿ. ಇದು ನನ್ನ ಹೊಸ ಚಾನೆಲ್ ವರ್ತಮಾನ್ ಡಿಸೈನ್. ಹೊಸ ಚಾನೆಲ್, ಹೊಸ ವಿಡಿಯೋ ನಿಮ್ಮ ಜೊತೆಗೆ. ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಕತೆಗೆ ಎಂಟರ್ ಆಗುವ. ಮತ್ತೆ ನಾನು ಬರೆದಿರೋ ಕತೆ ನೋಡಿ ಹೇಳ್ತೀನಿ, ಯಾಕಂದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದಂತ. ಸೊ ಬನ್ನಿ ಕತೆಗೆ ಎಂಟರ್ ಆಗುವ. ಈ ಪ್ರಪಂಚದಲ್ಲಿ ತುಂಬಾ ಜನರಿದ್ದಾರೆ ಹಾರರ್ ಸ್ಟೋರಿ ಕೇಳೋರು, ಲೈಕ್ ಹುಡುಗರು, ಹುಡುಗಿಯರು, ದೊಡ್ಡವರು, ಚಿಕ್ಕವರು. ಅದರಲ್ಲೂ ಸ್ಪೆಷಲ್ ಅಂದ್ರೆ ಚಿಕ್ಕ ಮಕ್ಕಳು. ಯಾಕಂದ್ರೆ ನಾವೆಲ್ಲರೂ ಚಿಕ್ಕವರಿದ್ದಾಗ ಕತೆಗಳು ಕೇಳಿನೇ ಬೆಳಿತೀವಿ ಅಲ್ವಾ? ಅದರಲ್ಲೂ ಅಜ್ಜಿ ಹೇಳಿದ್ದು, ತಾತ ಹೇಳಿದ್ದು, ಅಪ್ಪ ಅಮ್ಮ ಹೇಳಿರುವ ಕತೆಗಳು. ಅದರಲ್ಲೂ ಒಂದಿಷ್ಟು ಸುಳ್ಳನೂ ಇರ್ತವೆ, ಒಂದಿಷ್ಟು ಸತ್ಯನೂ ಇರ್ತವೆ. ಸೊ 90% ಜನರಿಗೆ ಇಷ್ಟ ಆಗೋದ್ ಕತೆ ಅಂದ್ರೆ ದೆವ್ವಿನ ಕತೆ, ಹಾರರ್ ಸ್ಟೋರಿ. ಇವತ್ತು ನಾನು ಹೇಳುದು ಅದೇ ಕತೆ, ದೆವ್ವಿನ ಕತೆ. ನಿಮ್ಮ ಅನಿಸಿಕೆಯಲ್ಲಿ ಭೂತ, ಪಿಶಾಚಿನಿ, ಡಯನ್. ಸೊ ಬನ್ನಿ ಗಾಯ್ಸ್, ಟೈಮ್ ವೇಸ್ಟ್ ಮಾಡದೆ ಕತೆಗೆ ಎಂಟರ್ ಆಗುವ. ಹೇ ಗಾಯ್ಸ್, ನಾನು ನಿಮ್ಮ ಡಿಸೈನ್. ಬನ್ನಿ ಕತೆಗೆ ಆಗುವ, ಫ್ರೀ ಜಾಯಿನ್. ಒಂದು ಊರಾಗ ಒಂದು ಹುಲಿ ಇತ್ತಂತೆ. ಹೂ ಅಂದವ್ರದ ಮಜಾಕ್ ಬೇಡ. ಓಕೆ. ಒಂದು ದಿನ ಒಂದು ಊರಲ್ಲಿ ಒಂದೊಂಥರ ಜನ. ಆ ಜನರಲ್ಲಿ ಒಬ್ಬ ಹಸನ್ಮುಖಿ ಆದ್ರೆ ಇನ್ನೊಬ್ಬ ಅಳುಮುಖಿ, ಮತ್ತೊಬ್ಬ ಭಯದಲ್ಲಿದ್ರೆ ನಾಲ್ಕನೇವನು ಟೆನ್ಷನ್ ನಲ್ಲಿ. ಸೊ ಸಿಂಪಲ್ ಆಗಿ ಎಲ್ಲರ ಮೈಂಡ್ ಅಲ್ಲಿ ಒಂದು ವಿಚಾರ ಬರ್ತದೆ, ಯಾಕಪ್ಪ ಇವರು ಈ ಊರಿನ ಜನರು ಒಂಥರ ಅಂತ. ಆ ಊರಿನ ಜನರು ಭಯದಲ್ಲಿ ಇರುವ ಕಾರಣ ಅದೇ ಊರಿನ ಬೆಟ್ಟದಲ್ಲಿ ವಾಸವಾಗಿರುವ ಅಹಂಕಾರ ರಾವಣ, ಅಂದ್ರೆ ಮಂತ್ರವಾದಿ. ಅವನು ಸತ್ತು ಸುಡುಗಾಡಿಗೆ ಸೇರಿದ್ರೂ ಅವನ ಆತ್ಮ ಇನ್ನೂ ಅಲ್ಲೇ ಇದೆ. ಅವನಿಗೆ ತುಂಬಾ ಆಕ್ರೋಶ. ತನ್ನ ಊರಿನ ಜನರು ತನ್ನದೇ ಆದ ಕುಟುಂಬಕ್ಕೆ ಮೋಸ ಮಾಡಿ ಕೊಲೆ ಮಾಡಿದ್ರು ಅಂತ ಮಂತ್ರವಾದಿ ಹತ್ರ ಹೋಗಿ ಮಂತ್ರವನ್ನು ಹಾಸಿಲ್ ಮಾಡಿದ. ಯಾವಾಗ ಅವನು ಮಂತ್ರವನ್ನು ಪ್ರಾರಂಭ ಮಾಡಿದ ಆ ಗುಫಾದಲ್ಲಿ ಎಲ್ಲರನ್ನು ಹಿಪ್ನೋಟೈಸ್ ಮಾಡಿ, ಅಂದ್ರೆ ವಶಪಡಿಸಿಕೊಂಡು, ಯಾರು ಅವನ ಕೈಯಲ್ಲಿ ಸಿಗ್ತಾರಲ್ಲ ಅವನನ್ನು ವಶಪಡಿಸಿಕೊಂಡು ಆ ಗುಫಾದಲ್ಲಿ ಹೋಗಿ ಅವ್ರನ್ನ ಬಲಿ ತಗೊಳ್ಳೋದು. ಯಾವಾಗ ಊರಿನ ಜನರು ಕೋಪದಲ್ಲಿ ಬಂದು ಆ ಗುಹೆ ಹತ್ತಿರ ಹೋಗಿ ಅವನನ್ನು ಕೊಲೆ ಮಾಡಿ ಅವನನ್ನು ಸುಟ್ಟಾಕಿದ್ರು. ಆದ್ರೂ ಅವನು ಸತ್ತು ಸುಡುಗಾಡಿಗೆ ಸೇರಿದ್ರೂ ಅವನ ಆತ್ಮ ಇನ್ನೂ ಅಲ್ಲೇ ಇದೆ. ಆ ಊರಿನ ಜನರಿಗೆ ಭಯ ಹಾಗೇ ಇದೆ. ಸೊ ಈ ಕತೆಗೆ ಕಲೆ ತಂದವರು 3 ಜನ. ಒಬ್ಬ ಶಿವಂ, ಇನ್ನೊಬ್ಬ ರವಿ, ಮತ್ತೊಬ್ಬ ಮಂಜುನಾಥ, ಶಾರ್ಟ್ ಆಗಿ ಮಂಜ. ಈ ಮೂವರು ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಇಂಜಿನಿಯರ್ ಮಾಡ್ತಿದ್ದಾರೆ. ಈ 3 ಜನ ಬಗ್ಗೆ ಹೇಳ್ಬೇಕಂದ್ರೆ, ಶಿವಂ ಬಿಂದಾಸ್ ಹುಡುಗ, ಹಳೆ ವಸ್ತು ಇದ್ರೆ ಅದನ್ನು ತಿಳ್ಕೊಳ್ಳೋದು ಆಸಕ್ತಿ ಅವಂಗೆ. ಮತ್ತೆ ರವಿ ಹೆದರ್ ಪುಕ್ಲ, ಯಾರಾದ್ರೂ ಸ್ವಲ್ಪ ಹೆದರ್ಸಿದ್ರೆ ಸಾಕು ಓಡೋಗಿ ಮನೆ ಸೇರ್ಕೊಳ್ಳೋನು. ಆಮೇಲೆ ಬರೋನು ಮಂಜ. ಈ ಹೆಸರು ಕೇಳಿದ್ರೆ ಎಲ್ಲರ ಮೈಂಡ್ ಅಲ್ಲಿ ಒಂದು ಬರ್ತದೆ, ಇವನು ಎಷ್ಟು ಕಿತಾಪಿತಿ ಕಿಡಿಗೇಡಿ ಹುಡುಗ ಅಂತ. ಯಾಕಂದ್ರೆ ಅವನು ಆಡೋ ಮಾತು, ಅವನು ಆಡೋ ರೀತಿ, ಅವನು ಮಾಡೋ ಕೆಲಸ ಎಲ್ಲ ಬೇರೆ ಇದೆ. ಮುಂದೆ ನಿಮಗೆ ಗೊತ್ತಾಗೋದು. ಮಂಜ ಹೇಳ್ತಾನೆ, ನೋಡ್ ತಮ್ಮ ಕಾಲೇಜ್ ಮುಗಿಯಾಕ ಬಂದೈತಿ, ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂತ. ಹೇಳಿಲ್ಲ, ಅವ್ನ ಲ್ಯಾಂಗ್ವೇಜ್ ಬೇರೆ ಇದೆ. ರವಿ ಹೇಳ್ತಾನೆ, ಹ್ಞೂ ನಡೀರಿ ಎಲ್ಲಾದ್ರೂ ಹೋಗುವ ಅಂತ. ಅವಾಗ ಶಿವಂ ಹೇಳ್ತಾನೆ, ಎಲ್ಲಾ ಕಡೆ ಸುತ್ತಾಡಿ ಸಾಕಾಗೈತಿ, ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ಪ್ಲೇಸಿಗೆ ಹೋಗ್ಬೇಕಂತ. ಯಾಕಂದ್ರೆ ಅವನಿಗೆ ನಾ ಹೇಳಿದ್ದೆಲ್ಲ ಮೊದಲೇ ನಿಮಗೆ, ಹಳೆ ವಸ್ತು ಇದ್ರೆ ತಿಳ್ಕೊಳ್ಳೋದು ಭಾಳ ಆಸಕ್ತಿ ಅವನಿಗೆ. ಸೊ ಅವನಿಗೆ ಇಂಟ್ರೆಸ್ಟಿಂಗ್ ಪ್ಲೇಸ್ ಬೇಕಾಗಿತ್ತು. ರವಿ ನಡ್ರಿ ಎಲ್ಲಾದ್ರೂ ಹೋಗುವ ಅಂತ ಹೇಳ್ತಾನೆ. ಮಂಜ ಇವರಿಬ್ರಿಗೂ ಟೆನ್ಷನ್ ನಾಗ ನೋಡ್ತಾನೆ. ಯಾಕಂದ್ರೆ ಮಂಜ ಇದಾನಲ್ಲ, ಇವ್ ಟೆನ್ಷನ್ನೇ ತಗೋದಿಲ್ಲ, ಒಟ್ಟ ಕೇರ್ಲೆಸ್ ಅದಾನ, ಕೇರೇ ತಗೋದಿಲ್ಲ. ಹೇಳ್ತಾನೆ, ನೋಡ್ ತಮ್ಮ ಒಟ್ಟ ಟೆನ್ಷನ್ ತಗೋಬೇಡ, ಅವ್ನು ಏನಾದ್ರೂ ಒಂದು ಮಾಡೋಣಂತ. ಇವನ್ ಹೇಳಿಲ್ಲ, ಇವ್ ಸ್ವಲ್ಪ ಬೇರೆನೇ ಇದ್ದಾನೆ ಅಂತ. ಅವಾಗ ಶಿವಂಗೆ ಅವ್ರ ಅಜ್ಜಿಯ ಫೋನ್ ಬರ್ತದೆ. ಅಜ್ಜಿ ಹೇಳ್ತಾರೆ, ಏನಪ್ಪ ಶಿವಂ ಹೇಗಿದೆಯಪ್ಪ ಅಂತ ಕೇಳ್ತಾರೆ. ಶಿವಂ, ಹ್ಞೂ ಅಜ್ಜಿ ಆರಾಮಿದ್ದೀನಿ, ನೀವು ಹೇಗಿದ್ದೀರಾ, ತಾತ ಹೇಗಿದ್ದೀರ ಅಂತ ಕೇಳ್ತಾರೆ. ಅಜ್ಜಿ ಹೇಳ್ತಾರೆ, ಹ್ಞೂ ಅಪ್ಪ ಚೆನ್ನಾಗಿದ್ದೀವಿ, ಮತ್ತೆ ಯಾಕೆ ಊರ ಹತ್ರ ಬರ್ದೇ ಇಲ್ಲ, ಯಾವಾಗ ಬರ್ತೀಯ ಮಗನೇ ಅಂತ ಕೇಳ್ತಾರೆ. ಆವಾಗ ಶಿವಂ ಮೈಂಡಲ್ಲಿ ಒಂದು ವಿಚಾರ ಬರ್ತದೆ, ಅಜ್ಜಿ ಯಾಕೋ ಊರ ಹತ್ರ ಕರೀತದೆ, ಇದೇ ಬೆಸ್ಟ್ ಚಾನ್ಸು. ಯಾಕಂದ್ರೆ ಅವ್ನು ಚಿಕ್ಕವನು ಇದ್ದಾಗ ಅವ್ನು ಅಲ್ಲೇ ಇದ್ದ, ಆಮೇಲೆ ಅವ್ರ ತಂದೆ ತಾಯಿ ಶಿಫ್ಟ್ ಆಗಿದ್ದು. ಸೊ ಅವಾಗ ಅಜ್ಜಿ ಕತೆಗಳು ಹೇಳ್ತಾ ಇದ್ರು, ಮತ್ತೆ ಊರಲ್ಲಿನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಪ್ಲೇಸ್ ಇದಾವೆ, ಇಂಟ್ರೆಸ್ಟಿಂಗ್ ಮಾತುಗಳಿವೆ. ಸೊ ಆವಾಗ ರವಿ ಮತ್ತು ಮಂಜಾಗೆ ಕೇಳ್ತಾನೆ ಶಿವಂ, ಬ್ರೋ ನಮ್ಮ ಊರಿಗೆ ಹೋಗುವ ಅಂತ. ರವಿ ಮತ್ತು ಮಂಜ ಸಿದ್ಧ ಆಗ್ತಾರೆ ಹೋಗುವ ಅಂತ.
ಅವಾಗ ಅಜ್ಜಿ ಹೇಳ್ತಾನೆ, ಹ್ಞೂ ಅಜ್ಜಿ ಈ ಬರೋ ಶನಿವಾರವೇ ಬರ್ತೀವಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಆಮೇಲೆ 3 ಜನ ತಮ್ಮ ತಂದೆ ತಾಯಿಗೆ ಹೇಳಿ ಅಜ್ಜಿ ಊರಿಗೆ ಹೋಗಲು ಚಲಿಸುತ್ತಾರೆ. ಟ್ರೈನಲ್ಲಿ ಹೋಗುವ ಮಜಾ ಮಸ್ತಿ ಮಾಡ್ತಾರೆ. ಮಸ್ತ್ ಬಿಂದಾಸ್ ಆಗಿ ಮಜಾ ಮಸ್ತಿ ತಿನ್ಕೊಂಡು ಉಣ್ಕೊಂತ ಕೊಡ್ಕೊಂತ ಎಲ್ಲರಿಗೂ ಕಾಡ್ಸ್ಕೊಂತ ಹೋಗ್ತಾ ಇರ್ತಾರೆ. ಎಲ್ಲರೂ ಹಂಗ ಫ್ರೆಂಡ್ಸ್ ಇದ್ರೆ ಬಿಡೋದಿಲ್ಲ, ಸುಮ್ ಕುಂದ್ರೋದ್ ಮಾತೇ ಇಲ್ಲ. ಆಮೇಲೆ 2 ಡೇಸ್ ಆದ್ಮೇಲೆ ಊರು ಬರ್ತದೆ. ಟ್ರೈನ್ಲಿಂದ ಇಳುವಾಗ ಇವ್ರು ನೋಡಿ 4-5 ನಾಯಿಗಳು ಬೋಳ್ತಾವೆ. ಯಾಕಂದ್ರೆ ಎಷ್ಟೋ ತಿಂಗಳು, ಐ ಥಿಂಕ್ ವರ್ಷನೇ ಆಗಿರ್ಬೋದು, ಅಲ್ಲಿ ಇನ್ನೂವರೆಗೆ ಹೊಸ ಮಂದಿನೇ ನೋಡಿಲ್ಲ. ಆ ಜನ ಇರಲಿ, ಆ ನಾಯಿಗಳು ಇರಲಿ, ಯಾವುದೇ ಹೊಸ ಜನರಿಗೆ ನೋಡೇ ಇಲ್ಲ. ಸೊ ಇವ್ರಿಗೆ ನೋಡಿ ತುಂಬಾ ಬೋಳಕ್ಕೆ ಸ್ಟಾರ್ಟ್ ಆಗ್ತವೆ. ಆವಾಗ ಮಂಜ, ಏನ್ಪಾ ತಮ್ಯ, ನಿಮ್ಮ ಅಜ್ಜಿ ಮೊಮ್ಮಗ ಬಂದಿರೋ ಖುಷಿಯಲ್ಲಿ ಮಂದಿ ಕರೆಸಿ ಮೆರವಣಿಗೆ ಮಾಡ್ತಾಳಂದ್ರೆ ನಾಯಿ ಬೊಗಳಿಸಿ ಮರ್ಯಾದೆ ತೀಯತಾಳಲ್ಲ ಅಂತ ಹೇಳ್ತಾನೆ. ರವಿ ಹೇಳ್ತಾನೆ, ಅದ ನಮಗ್ ನೋಡಿ ಬೊಗಳತ್ತಿಲ್ಲ, ನಿನಗ ನೋಡಿ ಬೊಗಳತ್ತೈತೆ ಅಂತ. ಶಿವಂ, ಸುಮ್ನಿರ್ಲೆ, ಇಲ್ಲಿಂದ 2 ಕಿಲೋಮೀಟರ್ ಐತಿ ನಮ್ಮ ಊರ ಅಂತ ಹೇಳ್ತಾನೆ. ಮಂಜ, ಇವು ಯಾವಲೇ ಊರಿಗೆ ಕರೆಸಿ ಗಾಡಿ ಗಿಡಿ ಅದು ಕರ್ಸು ಬಿಟ್ಟು ನಡ್ಕೊಂಡು ಹೋಗೋಣಂತ ಅನ್ನತಾನಲ್ಲ, ತಲೆಗಿಲಿ ಕೆಟ್ಟೈತೆ ನಮ್ಮ ಏನಂತ ಹೇಳ್ತಾನೆ. ಆಮೇಲೆ ಅಲ್ಲಿಂದ 3 ಮಂದಿ ನಡ್ಕೊಂಡು ಹೋಗ್ತಾರೆ. ಊರಲ್ಲಿ ಎಲ್ಲರೂ ಅವ್ರಿಗೆ ನೋಡಿ ಅಚಾನಕ್ ಶಾಕ್ ಆಗ್ತೈತಿ. ಯಾಕಂದ್ರೆ 3 ಜನ ಹೊರಗಿಂದವರು, ಯಾರು ಹೊಸಬ್ರೆ ಬಂದೇ ಇಲ್ಲಲ್ಲ ಅವ್ರಿಗೆ. ಸೊ ಅವಾಗ ಎಲ್ಲರೂ ಶಾಕ್ ಆಗ್ತಾರೆ. ಆ್ಯಂಡ್ ಅವ್ರಿಗೆ ಕೇಳ್ತಾರೆ ಹೋಗಿ, ಯಾರಪ್ಪ ನೀವು, ಯಾರು ಬೇಕಾಗಿತ್ತು, ಯಾರ ಮನೆಗೆ ಬಂದಿರಾ ಅಂತ. ಸೊ ಶಿವಮ್ ಸಣ್ಣ ಇರ್ಬೇಕಾದ್ರೆ ಅಲ್ಲಿದ್ದಲ್ಲ, ಇವ್ರಿಗೆ ಗೊತ್ತಿಲ್ಲ ಶಿವಮ್ ಅಲ್ಲೇ ಇದ್ದಾನೆ. ಅವಾಗ ಶಿವಮ್ ಹೇಳ್ತಾನೆ, ಅಜ್ಜಿ ಮೊಮ್ಮಗ ನಾನು ಅಂತ ಹೇಳ್ತಾನೆ. ಅವಾಗ ಊರಿನ ಜನರು ಎಲ್ಲರಿಗೂ ಗೊತ್ತಾಗ್ತಿದೆ. ಸೊ ಅವರು ಹೇಗಿದ್ದಾರಪ್ಪ, ಚೆನ್ನಾಗಿದ್ದೀರ ಅಂತ ಎಲ್ಲ ಮಾತಾಡ್ಕೊಳ್ತಾರೆ. ಆವಾಗ ಶಿವಮ್ಗೆ ದಾರಿ ಗೊತ್ತಿರಲ್ಲ ಇತ್ತು ಮುಂದೆ. ಆವಾಗ ಊರಿನ ಜನರು ಹೋಗಿ ಅವ್ರ ಮನೆ ಹತ್ರ ಬಿಡ್ತಾರೆ. ಸೊ ಮನೆ ಅಂಗಳದಲ್ಲಿ ಆರತಿ ಪ್ಲೇಟ್ ಹಿಡ್ಕೊಂಡು ಅಜ್ಜಿ ತಾತ ನಿಂತಿರ್ತಾರೆ. ಸೊ ಯಾಕಂದ್ರೆ ಇವರಿಗೆ ಸ್ವಾಗತ ಮಾಡ್ಲಿಕ್ಕೆ. ಆಮೇಲೆ ಇವರು 3 ಜನ ಆರತಿ ಮಾಡಿ ಒಳಗೆ ಕರ್ಕೋತಾರೆ. ಆಮೇಲೆ ಇವ್ರು ಹೇಳ್ತಾರೆ, ಶಿವಮ್ ಹೇಳ್ತಾನೆ, ಅಜ್ಜಿ ತುಂಬಾ ಸುಸ್ತಾಗಿದ್ದೀವಿ, ಯಾಕಂದ್ರೆ 2 ಡೇಸ್ ಅವ್ರಿಗೆ ಟ್ರಾವೆಲ್ ಆಗಿದೆಯಲ್ಲ, ಸೊ ನಾವು ರೆಸ್ಟ್ ಮಾಡ್ತೀವಿ ಅಂತ. ಅಜ್ಜಿ ಹೇಳ್ತಾರೆ, ಊಟ ರೆಡಿ ಇದೆಯಪ್ಪ ಮಗನೇ, ಊಟ ಮಾಡಿ ನೀನು ರೆಸ್ಟ್ ಮಾಡು ಅಂತ. ಆಮೇಲೆ ಇವರು ಊಟ ಮಾಡಿ ರೆಸ್ಟ್ ಮಾಡ್ತಾರೆ. ಸಂಜೆ 5:15 ಹೇಳ್ತಾರೆ 3 ಜನ. ಆಮೇಲೆ ಶಿವಮ್, ರವಿ ಮತ್ತು ಮಂಜ ಹೇಳ್ತಾನೆ, ಬ್ರೋ ನಮ್ಮ ಊರಲ್ಲಿ ಸನ್ಸೆಟ್ ಇದೆ, ಸೊ ಅದು ಸಂಜೆ ಟೈಮ್ ಬೆಸ್ಟ್ ವ್ಯೂ ಇದೆ, ಅದು ನೋಡ್ಲಿಕ್ಕೆ ಹೋಗುವ ಅಂತ. ಸೊ ರವಿ ಮಂಜ, ಹ್ಞೂ ಬ್ರೋ ನೋಡ್ಲಿಕ್ಕೆ ಹೋಗುವ ಅಂತ ಹೇಳ್ತಾರೆ. ಆಮೇಲೆ ಅಜ್ಜಿಗೆ ಹೋಗಿ ಹೇಳ್ತಾನೆ ಶಿವಮ್, ಅಜ್ಜಿ ನಾವು ಊರಾಚೆ ಕೆರೆ ಹತ್ರ ಹೋಗಿ ಸೂರ್ಯ ಮುಳುಗೋದು ನೋಡಿ ಬರ್ತೇವೆ ಅಂತ ಹೇಳ್ತಾರೆ. ಅಜ್ಜಿ ಹೇಳ್ತಾರೆ, ಹ್ಞೂಪ್ಪ ಹುಷಾರು, ಬೇಗ ಬಂದ್ಬಿಡು ಅಂತ ಹೇಳ್ತಾರೆ. ಶಿವಮ್, ಹ್ಞೂ ಅಜ್ಜಿ ಬಂದ್ಬಿಡ್ತೀವಿ ಅಂತ ಹೇಳಿ ಅವ್ರು ಹೋಗ್ತಾರೆ. ಸನ್ಸೆಟ್ ಊರಾಚೆ ಕೆರೆ ಹತ್ರ ಇತ್ತು. ಈ 3 ಜನ ಅಲ್ಲೋಗಿ ಸನ್ಸೆಟ್ ನೋಡ್ತಾರೆ. ಸೊ ಬೆಸ್ಟ್ ವ್ಯೂ ಇತ್ತು ಅದು. ಹೇಳ್ತಾರೆ, ಸೊ ಬ್ರೋ ಬ್ಯೂಟಿಫುಲ್ ಪ್ಲೇಸ್ ಬ್ರೋ, ಬ್ಯೂಟಿಫುಲ್ ಅಂತ. ಯಾಕಂದರೆ ಮುಂದೆ ಕೆರೆ ಇದೆ, ಆಜು ಬಾಜು ಬೆಟ್ಟ ಗುಡ್ಡಗಳು ಇದ್ದಾವೆ, ಆ್ಯಂಡ್ ಸನ್ಸೆಟ್ ಇಳಿತಾ ಇದೆ, ಸೂರ್ಯ ಕೆಳಗೆ ಇಳಿತಾ ಇದ್ದಾನೆ. ಸೊ ಬೆಸ್ಟ್ ವ್ಯೂ ಆಗಿತ್ತು. ಆವಾಗ ಇವರು ಹಾಗೆ ಅಲ್ಲೇ ಅದನ್ನ ನೋಡ್ತಾ ಸುತ್ತಾಡ್ತಾ ಇದ್ರು. ಸೊ ಆಬ್ವಿಯಸ್ಲಿ ಇವರು ಎಲ್ಲ ಹೊರಗಡೆ ಹಾಸ್ಟೆಲ್ನಲ್ಲಿ ಇರೋದು. ಹುಡುಗರು ಏನು ಮಾಡ್ತಾರೆ ಅಂದ್ರೆ ನಿಮಗೂ ಗೊತ್ತಿದೆ ಹಾಸ್ಟೆಲ್ನಲ್ಲಿ. ಸೊ ಇವರಿಗೆ ಸ್ಮೋಕಿಂಗ್ ಡ್ರಿಂಕಿಂಗ್ ಅದು ಇತ್ತು. ಸೊ ಇವರು ಅಲ್ಲೇ ಸ್ಮೋಕಿಂಗ್ ಅದು ಮಾಡ್ತಾ ಇರ್ತಾರೆ. ಆ್ಯಂಡ್ ಇವರು ಕೆರೆ ಆ ಕಡೆ ಒಬ್ಬ ಅಜ್ಜ ಕುರಿ ಮೆಸ್ತಾ ಇದ್ದ. ಅವಾಗ ಇವರು 3 ಜನ ಅಲ್ಲಿ ಹೋಗಿ ಕೇಳ್ತಾರೆ, ಅಜ್ಜ ಇಲ್ಲಿ ಯಾವುದಾದ್ರೂ ಪ್ಲೇಸ್ ಇದೆಯಾ ನೋಡಲಿಕ್ಕೆ ಅಂತ ಹೇಳ್ತಾರೆ. ಆವಾಗ ಅಜ್ಜ, ಹ್ಞೂ ಅಪ್ಪ ಮಗನೇ ಇದೆ, ಆ ಬೆಟ್ಟದ ಮೇಲೆ ಹೋಗಿ ಅಲ್ಲಿಂದ ಊರು ತುಂಬ ಚೆನ್ನಾಗಿ ಕಾಣ್ತದೆ ಅಂತ ಹೇಳ್ತಾನೆ. ಆವಾಗ ಆಮೇಲೆ ಮಂಜ ಮತ್ತೆ ಕೇಳ್ತಾನೆ, ಅಜ್ಜ ಅಷ್ಟೇ ಇರೋದಾ, ಮತ್ತೆ ಯಾವುದೂ ಇಲ್ಲ ಅಂತ. ಆಮೇಲೆ ಅಷ್ಟೇ ಅಪ್ಪ, ಇಲ್ಲಾಂದರೆ ನೀವು ಬೇರೆ ಊರಿಗೆ ಹೋಗ್ಬೇಕಾ ಅಂತ ಹಾಗೆ ಅಂತ ಹೇಳ್ತಾನೆ. ಅವರು ಮಾತುಕತೆ ಹೇಳ್ತಾನೆ. ಆದರೂ ಲಾಸ್ಟಿಗೆ ಅಜ್ಜ ಒಂದು ಮಾತು ಹೇಳ್ತಾನೆ, ಮಗ ಆ ಬಾಜು ಒಂದು ಗುಹೆ ಇದೆ, ಸೊ ಅಲ್ಲಿ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಅಂತ ಅಜ್ಜ ಹೇಳ್ತಾನೆ. ಈ 3 ಜನದ ಮುಖ ಚೇಂಜ್ ಆಗಿಬಿಡ್ತದೆ ಅದು ಕೇಳಿದ್ಕೊಳ್ಳೆ. ಮಂಜ ಹೇಳ್ತಾನೆ, ಯಾಕಜ್ಜ ಏನಾಯಿತು, ಅಲ್ಲಿದಕ್ಕೆ ಹೋಗಬಾರ್ದು ಅಂತ. ಅದೇನಪ್ಪ ನಂಗೆ ಗೊತ್ತಿಲ್ಲ, ನೀವು ಅಲ್ಲಿ ಹೋಗಬೇಡಿ ಅಷ್ಟೇ, ನೀವು ಹೋಗಬೇಡಿ, ಇಲ್ಲಾಂದರೆ ನೀವು ಮನೆ ಸೇರ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಮಾತುಕತೆಯಾಗಿ ಅಜ್ಜ ಹೋಗ್ಬಿಡ್ತಾನೆ ಅಲ್ಲಿಂದ. ಆಮೇಲೆ ಶಿವಮ್ ಮನಸ್ಸಿನಲ್ಲಿ ಆ ಗುಹೆ ಬಗ್ಗೆ ಆಸಕ್ತಿ ಹುಟ್ಟಿತ್ತು. ಹೇಗಾದರೂ ಮಾಡಿ ಆ ಗುಹೆ ಒಳಗೆ ಒಂದ್ಸಲ ನೋಡಿ ಬರ್ಬೇಕಂತ. ಇತ್ತಾಗ ರವಿ ಹೆದರಾಗತ್ತ. ಯಾಕಂದ್ರೆ ಬೆಟ್ಟದ ಮ್ಯಾಗೆ ಬೆಸ್ಟ್ ವ್ಯೂ ಇದೆ ಅಂತ ಹೇಳಿದ್ರ ಅಜ್ಜ.
ಆದರೆ ಗುಹೆ ಬಗ್ಗೆ ಹೇಳಿದ್ಕೊಳ್ಳಿ ಅವ್ನಿಗೊಂದು ಸ್ವಲ್ಪ ಹೆದರಿಕೆ ಚಾಲು ಆಗುತ್ತೆ. ನಾನು ನೀವು ಮೊದಲೇ ಹೇಳಿಲ್ಲ ಅವ್ನು ಹೆದರ್ಪಕ್ಕಲಾದನಂತ. ಆವಾಗ ಶಿವಮ್ ಮತ್ತು ಮಂಜಾ ಹೇಳ್ತಾನೆ, ಗುರು ಬೇಡ ಗುರು, ಟೈಮು ಆಗಿದೆ, ಹೋಗುವ ಹಬ್ಬ, ಮನೆ ಹತ್ರ ಹೋಗುವ ಹಬ್ಬ ಅಂತ ಹೇಳ್ತಾನೆ. ಆದ್ರೆ ಅವ್ನು ಮಂಜಾ ಅದ್ರ ಬಗ್ಗೆ ಕೇರ ಮಾಡೋದಿಲ್ಲ. ಅವ್ನು ಕೇರ್ಲೆಸ್ ಅದಾನ, ಕೇರ ಮಾಡೋದಿಲ್ಲ. ಎಂತೆಂಥ ಗುಫಾ ನೋಡೈತಿ, ಇದು ಒಂದು ನೋಡ್ಬಿಡು, ನಾವು ಏನಾಗ್ತಿತ್ತು ನೋಡು ಅಂತ ಹೋಗ್ತಾರೆ. ಓಕೆ, ಸೀರಿಯಸ್. ಆಮೇಲೆ ಇಬ್ರು ಕೂಡಿ ರವಿ ಕನ್ವಿನ್ಸ್ ಮಾಡ್ತಾರೆ. ಯಾಕಂದ್ರೆ ರವಿ ಒಂದು ಸ್ವಲ್ಪ ಹಿಂದ್ಮುಂದ್ ಮಾಡ್ತಾನೆ ಬರ್ಲಿಕ್ಕೆ. ಆ ಗುಫೆ ಬಗ್ಗೆ ಹೇಳಿದ್ರ ಮುಖ ಚೇಂಜ್ ಆತಲ್ಲ ಇವರಿಗೆ. ಸೊ ಗುಫೆ ಬಗ್ಗೆ ಹೇಳಿದ ಕೂಡ ಇವರು ರವಿ ಒಂದು ಸ್ವಲ್ಪ ಹಿಂತಿರುಗ್ತಾನೆ, ಬೇಡ ಬ್ರೋ ಅಂತ. ಇವರಿಬ್ರು ಕನ್ವಿನ್ಸ್ ಮಾಡ್ತಾರೆ. ಅಲ್ಲಿಂದ 3-4 ಕಿಲೋಮೀಟರ್ ಗುಫಾ. ಆಮೇಲೆ ಇವರು 3 ಮಂದಿ ಹೋಗ್ತಾ ಇರ್ತಾರೆ. ಆ ಕಡೆ ಅಜ್ಜಿ ಮನೆ ಹತ್ರ ಕಾಯ್ತಾ ಇದ್ರು, ಯಾಕಪ್ಪ ಇಷ್ಟೊತ್ತಾದ್ರೂ ಹುಡುಗರು ಇನ್ನುವರೆಗೆ ಮನೆಗೆ ಬಂದಿಲ್ಲ ಅಂತ. ಈ ಕಡೆ ಈ 3 ಜನ ಬೆಟ್ಟ ತುದಿ ಹತ್ರ ಹೋಗಿ ನಿಲ್ತಾರೆ. ಬಟ್ ಅವ್ರಿಗೆ ಅಲ್ಲಿ ಯಾವುದೂ ವ್ಯೂ ಪಾಯಿಂಟ್ ಕಾಣೋದಿಲ್ಲ. ಯಾಕಂದ್ರೆ ಟೈಮ್ 7:30 ಆಗಿತ್ತು, ಕತ್ತಲೆ ಬೇರೆ ಆಗಿತ್ತಲ್ವಾ. ಆದರೆ ಅವ್ರಿಗೆ ಒಂದು ವ್ಯೂ ಕಾಣ್ತಿದೆ, ಅದು ಮೂನ್ ಲೈಟ್ದು, ಚಂದ್ರದು. ಅದು ತುಂಬ ಬ್ಯೂಟಿಫುಲ್ ಆಗಿತ್ತು. ಇವು 3 ಜನ ಆ ಥರದ್ದು ಫೋಟೋದು ಕ್ಲಿಕ್ ಮಾಡ್ತಾರೆ. ಆವಾಗ ಶಿವಮ್ ಮೈಂಡ್ನಲ್ಲಿ ಒಂದು ವಿಚಾರ ಬರ್ತದೆ, ಯಾಕೆ ಒಂದ್ಸಲ ಹೋಗಿ ಆ ಗುಹೆನ ನೋಡಬಾರ್ದು, ಅದ್ರೊಳಗೆ ಏನಿದೆ ನೋಡುವ ಅವನಿಗೆ ಆಸಕ್ತಿ ಹುಟ್ಟತೈತಿ. ಅವಾಗ ಅವನು ಮಂಜಾ ಹೇಳ್ತಾನೆ, ಮಂಜಾ ಹಾಂ ನಡಿ ಬ್ರೋ ಹೋಗುವ ಅಂತ ಅವನು ಹೇಳ್ತಾನೆ. ಬಟ್ ರವಿ ಹೆದರಕ್ಕೆ ಸ್ಟಾರ್ಟ್ ಆಗ್ತಾನೆ. ಆದರೂ ರವಿಗೆ ಅವರಿಬ್ಬರು ಕನ್ವಿನ್ಸ್ ಮಾಡಿ ಹೋಗ್ತಾ ಇರ್ತಾರೆ. ಅವ್ರಿಗೆ ಆ ಪ್ಲೇಸಲ್ಲಿ ಅದು ಹೇಗೆ ಸನಿಕ ಬರ್ತಾ ಇತ್ತಲ್ಲ, ಆ ಗುಹೆ ಹೇಗೆ ಸನಿ ಬರ್ತಾ ಇತ್ತಲ್ಲ, ಇವ್ರಿಗೊಂದು ನೆಗೆಟಿವ್ ಫೀಲ್ ಬರ್ತಾ ಇತ್ತಲ್ಲಿ. ನೆಗೆಟಿವ್ ಫೀಲ್ ಲೈಕ್ ನೀವು ಗೊತ್ತಾಯ್ತಲ್ಲ, ನಾವು ಯಾವುದಾದ್ರೂ ಒಂದು ಡೀಪ್ ಫಾರೆಸ್ಟಲ್ಲಿ ಹೋದರೆ, ಹಳ್ಳ ಪಕ್ಕ ಹೋದರೆ, ಅಥವಾ ಯಾವುದಾದ್ರೂ ಹಳೆ ಬಂಗ್ಲೆಯಲ್ಲಿ ಹೋದರೆ, ಅಲ್ಲೊಂದು ನಮಗೆ ಒಂದು ವರ್ಡ್ ಇದೆಯಲ್ಲ, ರಾವ್ ಹೊಡಿತಾ ಇದೆ ಅಂತ. ಸೊ ಆಗ ರಾವ್ ಹೊಡಿತಾ ಇತ್ತು ಆ ಪ್ಲೇಸು, ಫುಲ್ ನೆಗೆಟಿವ್ ಫೀಲು. ಆವಾಗ ಇವ್ರು ಹೇಗೆ ಮುಂದೆ ಹೋಗ್ತಾ ಇದ್ರಲ್ಲ, ಇವರು ಸಡನ್ನಾಗಿ ಫೀಲ್ ಆಯಿತು ಟೆಂಪ್ರೇಚರ್ ಲೋ ಆಗ್ತಾ ಇದೆ ಅಂತ. ಸೊ ಆಬ್ವಿಯಸ್ಲಿ ವಿಲೇಜಲ್ಲಿ ಟೆಂಪ್ರೇಚರ್ ಲೋನೇ ಇರ್ತದೆ ರಾತ್ರಿ ಟೈಮ್ಗೆ. ಬಟ್ ಇವರಿಗೆ ಯಾಕೋ ಜಾಸ್ತಿ ಟೆಂಪ್ರೇಚರ್ ಲೋ ಆಗ್ತಾ ಇದೆ ಅಂತ. ಮತ್ತು ತಂಪಾದ ಗಾಳಿ ಬೀಸ್ತಾ ಇದೆ. ಆ ತಂಪಾದ ಗಾಳಿಯಲ್ಲಿ ಒಂದು ವಿಚಿತ್ರ ಶಬ್ದಗಳು ಬರ್ತಾ ಇದೆ. ಯಾರೋ ನಗ್ತಾ ಇರೋದಾಗೆ, ಅಳ್ತಾ ಇರೋದು, ಕರೆತಂಗೆ, ಒದರಂಗೆ, ಯಾವ್ಯಾವ ವಿಚಿತ್ರ ಶಬ್ದ ಬರ್ತಾ ಇದೆ. ಸೊ ಇವರೆಲ್ಲ ಇಗ್ನೋರ್ ಮಾಡ್ತಾರೆ, ಹಾಗೇನು ಬರ್ತಾ ಇದೆ ಅಂತ. ಹಾಗೇ ಸ್ವಲ್ಪ ಸ್ಲೋಲಿ ಇವ್ರು ಮುಂದೆ ಹೋಗ್ತಾ ಇರ್ತಾರೆ. ಆವಾಗ ಇವ್ರಿಗೆ ಒಂದು ಕಿವಿಯಲ್ಲಿ ಮಾತ್ರ ಒಂದು ಶಬ್ದ ಬರ್ತದೆ, ಬೇಡ ಹೋಗಬೇಡಿ, ಅಲ್ಲಿ ಆ ಜಾಗ ಸರಿ ಇಲ್ಲ, ಮುಂದೆ ಹೋಗಬೇಡಿ ಅಂತ ಒಂದು ಕಿವಿಯಲ್ಲಿ ಒಂದು ಶಬ್ದ ಬರ್ತದೆ. ಬಟ್ ಇನ್ನೊಂದು ಕಿವಿಯಲ್ಲಿ ಒಂದು ಮಧುರ ಯಾವುದೋ ಒಂದು ಫಿಮೇಲ್ ವಾಯ್ಸ್, ಒಂದು ಮಹಿಳೆಯದು ವಾಯ್ಸ್ ಬರ್ತಾ ಇದೆ. ಬಾ ಇನ್ನು ಮುಂದೆ ಬಾ, ಒಳಗಡೆ ಬಾ, ನಾನಿದ್ದೀನಿ, ಏನೋ ಆಗೋಲ್ಲ, ಭಯ ಪಡಬೇಡ ಅಂತ. ಲೈಕ್ ಹಿಪ್ನೋಟೈಸ್ ಮಾಡ್ದಂಗೆ, ಯಾರು ವಶ ಮಾಡ್ತಾ ಇದ್ದಾರೆ, ಹಿಪ್ನೋಟೈಸ್ ಮಾಡ್ದಂಗೆ. ಬಟ್ ಇವರು ಹಾಗೆ ಹೋಗ್ತಾನೆ ಇದ್ದಾರೆ, ಹೋಗುವ ನೋಡುವ ಅಂತ. ಯಾಕಂದ್ರೆ ಆ ಫಿಮೇಲ್ ವಾಯ್ಸ್ ಇಷ್ಟು ಮಧುರ ಇತ್ತು. ಆಮೇಲೆ ಮೇನ್ ಅಂದರೆ ಆ ನೆಗೆಟಿವ್ ಫೀಲ್ ಬರ್ತಾ ಇತ್ತಲ್ಲ, ಆ ನೆಗೆಟಿವ್ ಫೀಲಿಂದ ಅಚಾನಕ್ ಸ್ವಿಚ್ ಆಗಿ ಪಾಸಿಟಿವ್ ವೈಬ್ ಬರಾಕತ್ತಲ್ಲಿ, ಪಾಸಿಟಿವ್ ಫೀಲ್ ಆಗತ್ತೆ. ಆಮೇಲೆ ರವಿ ತುಂಬ ಹೆದರ್ಕೊಳ್ತಾನೆ. ರವಿ ಅವನು ಹೇಳ್ತಾನೆ, ಬ್ರೋ ನನಗೆ ಯಾಕೋ ಇದು ಸರಿ ಅನ್ಸತ್ತಿಲ್ಲ, ಒಳಗಡೆ ಹೋಗೋದು ಸರಿಯಲ್ಲ, ನಾವು ಹಿಂತಿರುಗುವ ಟೈಮ್ ಬೇರೆ ಆಗಿದೆ, ಅಜ್ಜಿ ಮನೆ ಹತ್ರ ಕಾಯ್ತಾ ಇರ್ತದೆ ಅಂತ ಅವ್ನು ಹೇಳ್ತಾನೆ. ಶಿವಮ್ ಮಂಜಾ ಕೇಳ್ತಾನೆ, ಬ್ರೋ ಟೈಮ್ ಎಷ್ಟಾಗಿದೆ ಅಂತ. ಮಂಜಾ ಹೇಳ್ತಾನೆ 9:30 ಅಂತ. ಆವಾಗ ಮಂಜಾನು ಹೇಳ್ತಾನೆ, ಹಾಂ ಬ್ರೋ ಟೈಮ್ 9:30 ಆಗಿದೆ, ಸೊ ನಾವು ಈಗ ಮನೆಗೆ ಹಿಂತಿರುಗುವ, ಬೇಡ ಈಗ ಬೇಕಾದರೆ ನಾಳೆ ಬರುವ ಅಂತ ಮಂಜಾನು ಹೇಳ್ತಾನೆ. ಆವಾಗ 3 ಜನ ಮನೆಗೆ ಹಿಂತಿರುಗ್ತಾರೆ. ಬಟ್ ಮನೆಗೆ ತಲುಪಿದ ತಕ್ಷಣ ಅಜ್ಜಿ ತಾತ ಇಬ್ರು ಕೋಪದಲ್ಲಿ ಕೇಳ್ತಾರೆ, ಟೈಮ್ 10:30 ಆಯಿತು, ಎಲ್ಲಿದ್ರಿ, ಎಲ್ಲಿ ಹೋಗಿದ್ರಿ, ಏನು ಮಾಡ್ತಾ ಇದ್ರಿ ಇಷ್ಟುವರೆಗೆ, ನಿಮ್ಗೆ ಹೇಳಿದೆ ತಾನೇ ಬೇಗ ಬಂದ್ಬಿಡಿ ಅಂತ, ಎಲ್ಲಿ ಹೋಗಿದ್ರಿ ನೀವು ಅಂತ ಹೇಳ್ತಾರೆ. ಅವಾಗ ರವಿ ಹೇಳ್ತಾನೆ, ಅಜ್ಜಿ ಅದು ನಾವು ಬೆಟ್ಟದ ಅಂತ ಹೇಳ್ತಾ ಇರುವಾಗ ಅವಾಗ ಶಿವಮ್ ಹೇಳ್ತಾನೆ, ಎಲ್ಲಿ ಇಲ್ಲ ಅಜ್ಜಿ, ನಾವು ಪಕ್ಕದೂರಿಗೆ ಹೋಗಿದ್ವಿ, ಬರೋ ಮುಂಚೆ ದಾರಿ ತಪ್ಪಿದ್ವಿ, ಅದಕ್ಕೆ ನಮಗೆ ಬರಲಿಕ್ಕೆ ಟೈಮ್ ಆಯಿತು ಅಂತ. ಅವಾಗ ತಾತ ಹೇಳ್ತಾನೆ, ನೋಡು ಮಗ, ಇಷ್ಟೊತ್ತು ಹೊರಗೆ ಇರೋದು ಸರಿಯಲ್ಲ, ಇಷ್ಟೊತ್ತಿಗೆ ಈ ಊರು ಸರಿ ಇಲ್ಲ ಅಂತ ತಾತ ಹೇಳ್ತಾನೆ. ಅವಾಗ ಹೇಳುವಾಗ ಮಂಜ ಕೇಳ್ತಾನೆ, ಯಾಕಜ್ಜ ಏನಾಗಿತ್ತು ಅಂತ ಕೇಳ್ತಾನೆ. ತಾತ, ನಿಮ್ಗೆ ಯಾಕದ, ನಡೀರಿ ಒಳಗೆ, ಮಾತೆ ಇವರಿಗೆ ಊಟ ಬಡಿಸಿ ಮಲಗಿಸ ಅಂತ ಹೇಳ್ತಾರೆ. 3 ಜನ ಊಟ ಮಾಡಿ ಮಲ್ಕೋತಾರೆ. ಊರೆಲ್ಲ ಮಧ್ಯರಾತ್ರಿ ಮಲಗಿದ್ರೆ ಶಿವಮ್ ಮಲಗೋದಿಲ್ಲ. ಅವನು ಒಂದು ಆಲೋಚನೆ ಒಳಗೆ ಇರ್ತಾನೆ, ಆ ಯೋಚನೆ ಒಳಗೆ ಇರ್ತಾನೆ. ಯಾಕೆ ತಾತ ಈ ಊರು ಸರಿ ಇಲ್ಲ ಅಂತ ಹೇಳ್ತಿದ್ರು, ಯಾಕೆ ಅಜ್ಜಿ ಕೋಪ ಮಾಡ್ತಿದ್ರು, ಯಾಕೆ ಕೆರೆ ಹತ್ರ ಆ ಅಜ್ಜ ಬೆಟ್ಟದ ಬಗ್ಗೆ ಹೇಳ್ತಾ ಇದ್ದ, ಅಂಥದ್ದು ಏನಿದೆ ಆ ಗುಫಾ ಒಳಗೆ ಅಂತ ಅವನ ತಲೆಯಲ್ಲಿ ಆಲೋಚನೆ ಬರ್ತಿದೆ. ಅವಾಗ ಅವನು ನಿರ್ಧಾರ ಮಾಡ್ತಾನೆ, ನಾಳೆ ಹೇಗಾದರೂ ಮಾಡಿ ಆ ಬೆಟ್ಟದ ಹತ್ರ ಹೋಗಿ ಬರ್ಬೇಕಂತ.
ಆ ಬೆಟ್ಟದ ಗುಹೆ ಒಳಗೆ ಏನಿದೆ ಅದು ನೋಡ್ಕೊಂಡೇ ಬರ್ಬೇಕಂತ ಅವನೊಂದು ವಿಚಾರ ಮಾಡ್ತಾನೆ, ಒಂದು ನಿರ್ಧಾರ ತಗೋತಾನೆ. ಮುಂಜಾನೆ ಆಯಿತು, ರವಿವಾರ. ಶಿವಮ್ ಆಲೋಚನೆ ಇದ್ದ, ಮಂಜ ರವಿ ಕಾಡಿಸ್ತಾ ಇದ್ದಾನೆ. ಅವಾಗ ಶಿವಮ್ನ ನೋಡಿ ಮಂಜ ಕೇಳ್ತಾನೆ, ಯಾಕಪ್ಪ ತಮ್ಮ ಏನಂತ ಅಂತದ್ದು ಆಲೋಚನೆದಾಗ ಕುಂತಿ ಅಂತ. ಶಿವಮ್ ಹೇಳ್ತಾನ, ಬ್ರೋ ನಾವು ಮತ್ತೆ ಅಲ್ಲಿ ಹೋಗುವ ಅಂತ ಕೇಳ್ತಾನ. ರವಿ ಎಲ್ಲಿ ಬ್ರೋ ಅಂತ ಕೇಳ್ತಾನ. ಶಿವಮ್ ಆ ಗುಫಾ ಹತ್ತಿರ. ಮಂಜ ನೋಡಾಕ ಮತ್ತ ಈ ಸಲ ಒಳಗೆ ಏನಿದೆ ನೋಡ ಬರೋಣಂತ ಅಂತ ಹೇಳ್ತಾನವ. ರವಿ ಬೇಡ ತುಂಬಾ ಭಯಾನಕ ಪ್ಲೇಸ್ ಇದೆ ಬ್ರೋ, ಅಲ್ಲಿ ಬೇಡ, ನಿನ್ನೆ ರಾತ್ರಿ ನೋಡಿದೆಲ್ಲ ಹೇಗಾಗ್ತಾ ಇತ್ತು, ಬೇಡ ಅಲ್ಲ ಅಂತ ಹೇಳ್ತಾನೆ. ಮಂಜ ರವಿಗೊಂದು ಮಾತು ಹೇಳ್ತಾನೆ, ಶಿಂಕ್ಯ ನೀ ಗಂಡ್ ಸದಿಯೋ ಹೆಂಗ್ ಸದಿಯೋ, ಎಷ್ಟು ಹೆದರ್ ಸಾಯತಿಲ್ಲಿ, ನಾವೆಲ್ಲ ಇಲ್ಲ ಹೋಗು ನಡಿ, ಏನಾಗುಲ್ಲ ಅಂತ ಹೇಳ್ತಾನೆ. ಶಿವಮ್ ಓಕೆ ಇವತ್ತು ಸಂಜೆ ಪಕ್ಕದ ಊರಲ್ಲಿ ಜಾತ್ರೆ ಇದೆ ಅಂತ ಹೇಳಿ ಹೋಗುವ ಅಂತ ಹೇಳ್ತಾನೆ. 3 ಮಂದಿ ಡನ್ 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 ಅಂತಾರೆ. ಸಂಜೆ 6:30 ಆಯ್ತು. ಶಿವಮ್ ಅಜ್ಜಿಗೆ ಹೇಳ್ತಾನೆ, ಅಜ್ಜಿ ನಾವು ಪಕ್ಕದ ಊರಲ್ಲಿ ಜಾತ್ರೆ ಇದೆ, ಸೊ ನಾವು ಜಾತ್ರೆ ಮುಗಿಸಿ ಬೆಳಗ್ಗೆ ಮುಂಜಾನೆ ಬರ್ತೀವಿ ಅಂತ ಹೇಳ್ತಾರೆ. ಅಜ್ಜಿ ಅವಾಗ ರಾತ್ರಿ ಇಡೀ ಎಲ್ಲಿರ್ತೀರಾ ಹುಡುಗರೆ ಅಂತ ಕೇಳ್ತಾರೆ. ಶಿವಮ್ ಹೇಳ್ತಾನೆ, ಅಜ್ಜಿ ಜಾತ್ರೆ ಇರೋದೇ ರಾತ್ರಿಗೆ, ಸೊ ನಾವು ರಾತ್ರಿ ಜಾತ್ರೆ ಮುಗಿಸಿ ಬೆಳಗ್ಗೆ ಬಂದ್ಬಿಡ್ತೀವ ಅಂತ ಹೇಳ್ತಾನೆ. ಅವಾಗ ಇವ್ರು 3 ಮಂದಿ ಜಾತ್ರೆಗೆ ಅಂತ ಹೇಳಿ ಆ ಗುಫೆ ಹತ್ರ ಹೋಗಲು ಚಲಿಸುತ್ತಾರೆ.